ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದನ್ನು ನಾವು ನಾಟಿ ಕೋಳಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ಸೂಪರಾಗಿರ್ತದೆ. ತುಂಬ ಚೆನ್ನಾಗಿ ಇಷ್ಟಪಟ್ಟು ಎಲ್ಲರೂ ಮನೆಯಲ್ಲಿ ತಿಂತಾರೆ. ಇದಕ್ಕೆ ಬೇಕಾದಂಥ ಪದಾರ್ಥಗಳು ನಾನು ಈಗ ಈರುಳ್ಳಿ ತೊಗೊಂಡು ಅದನ್ನು ಜಾರ್ಗೆ ಹಾಕ್ತಾಯಿದ್ದೀನಿ ರುಬ್ಬೋದಕ್ಕೆ. ಈರುಳ್ಳಿ ತೊಗೊಳ್ಳೋಣ. ಇದೇ ರೀತಿಯ ಎಲ್ಲ ವೀಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಬೇಕಂದ್ರೆ ದಯಮಾಡಿ ತಾವುಗಳು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನ್ನೆಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ. ಇವಾಗ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಅರಿಶಿಣ ಸೇರಿಸ್ಕೊಂಡು ರುಬ್ಕೊತಾ ಇದ್ದೀನಿ. ನೋಡಿ, ರುಬ್ಬ ಆಗಿದೆ. ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ. ಇವಾಗ ಮತ್ತೆ ಸಾಂಬಾರಿಗೆ ತೆಂಗಿನಕಾಯಿ ತೊಗೊತಾ ಇದ್ದೀನಿ. ನಾನು 2 ಕೋಳಿದು, ಒಂದು ಹುಂಜ ಮತ್ತು ಒಂದು ಹೆಣ್ಣು ಕೋಳಿ 2 ತೊಗೊಂಡಿದ್ದೀನಿ. ಹಾಗಾಗಿ ನನಗೆ ಒಂದು 7-8 ಜನಕ್ಕೆ 10 ಜನಕ್ಕೆ ಒಳಗಡೆ ನಾನು ಸಾಂಬಾರು ಮಾಡ್ತೀರ. ಹಾಕಿ ನಾನು ಮೆಜರ್ಮೆಂಟ್ ನಾನು ಹಾಕ್ಕೊಂಡಿದ್ದೀನಿ. ತೆಂಗಿನಕಾಯಿ, ಟೊಮೆಟೊ, 2 ಪೀಸು ಚಕ್ಕೆ, ಲವಂಗ ಎಲ್ಲ ತೊಗೋತಾ ಇದ್ದೀನಿ. ನೋಡಿ, ಇದೇ ನೀವು ಕೂಡ ಇದೇ ರೀತಿ ಮನೆಯಲ್ಲಿ ಮಾಡ್ಕೊತೀನಿ. ನಾನು ಬ್ಯಾಡಗಿ ಮೆಣಸಿಗೆ ಸ್ವಲ್ಪ ಕಲರು ಶೇಡ್ ಆಗಿದೆ ಅಂದ್ಬಿಟ್ಟು ಸಾಂಬಾರು ಪೌಡ್ರು ಹಾಕಿದ್ದೀನಿ. ಈಗ ನಾನು ಮಟನ್ ಪೌಡ್ರಿಗೆ ಇದ್ದದ್ದು ಮನೇಲಿ ಖಾರ ಪುಡಿ ಸಾಮಾನು ಹಾಕಿದ್ದೀನಿ, ಖಾರದ ಪುಡಿ ಹಾಕಿದ್ದೀನಿ. ಇದು ನಾಟಿ ಕೋಳಿ, ಇದು 2 kg ಮೇಲಿದೆ. ಇವಾಗ ತುಂಬ ಒಳ್ಳೆಯದು, ತುಂಬ ಟೇಸ್ಟಿ ಕೂಡ. ಹಾಗಾಗಿ ನಾನು ಮಾಡ್ತಾಯಿದ್ದೀನಿ. ಈಗ ಒಂದು ಕುಕ್ಕರ್ ಇಟ್ಟಿದ್ದೀನಿ ಸ್ಟವ್ ಮೇಲೆ. ಸ್ವಲ್ಪ ಆಯಿಲ್ ಹಾಕಿದ್ದೀನಿ, ಏಕೆ ಅದರಲ್ಲೇ ಆಯಿಲ್ ಬಿಡುತ್ತೆ. ಹಾಗಾಗಿ ಹೆಚ್ಚು ಆಯಿಲ್ ಹಾಕೋದೇನು ಬೇಡ. ಈಗ ಕಾದಾಗಿದೆ. ಇದಕ್ಕೆ ನಾನು ರುಬ್ಬಿರೋ ಈರುಳ್ಳಿ ಇದು ಪೇಸ್ಟ್ ಇತ್ತಲ್ಲ ಅದನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ನೀಟಾಗಿ ಅದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ, ಸ್ಮೆಲ್ಲು ಹೋಗೋ ತನಕ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನಾನು ಮನೇಲೆ ಮಾಡಿ ಇಟ್ಟಿದ್ದೆ. ಹಾಗಾಗಿ ಅದನ್ನು ಸೇರಿಸ್ಕೊಂಡು ಅದನ್ನು ಕೂಡ ನೀಟಾಗಿ ಫ್ರೈ ಮಾಡೋಣ. ಜೊತೆಗೆ ಎಲ್ಲವ ಈಗ ಒಂದು ಕಡೆಯಿಂದ ಆಗಲಿ ಎಲ್ಲ ಆಗಿದೆ. ಇವಾಗ ಹಸಿ ಸ್ಮೆಲ್ ಹೋಗಿದೆ. ಇವಾಗ ನಾನು ಕಟ್ ಮಾಡಿ ಇಟ್ಟಿರೋಂಥ ಈ ನಾಟಿ ಕೋಳಿ ಚಿಕನ್ನ ಒಳಗಡೆ ಸೇರಿಸ್ತಾಯಿದ್ದೀನಿ. ಎಲ್ಲನೂ ಒಂದು ಕಡೆಯಿಂದ ಮಿಕ್ಸ್ ಮಾಡಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಚೆನ್ನಾಗಿ ಆಗಲಿ. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ. ಸಾಲ್ಟ್ ಹಾಕ್ಕೊಂಡ್ರೆ ಟೇಸ್ಟ್ ಬರುತ್ತೆ. ಚಿಕನ್ನು ತುಂಬ ರುಚಿಯಾಗಿರುತ್ತೆ ತಿನ್ನೋದಕ್ಕೂ ಕೂಡ. ಹಾಗಾಗಿ ಒಗ್ಗರಣೆಗೆ ಸ್ವಲ್ಪ ಸಾಲ್ಟ್ ಹಾಕೊಳ್ಳಿ. ಮಿಕ್ಕಿದ್ದು ಬೇಕಾದರೆ ಲಾಸ್ಟಲ್ಲಿ ಬೇಕಾದ್ರೆ ಹಾಕೊಳ್ಳಿವ್ರಿ. ಈಗ ನೀಟಾಗೆಲ್ಲ ಫ್ರೈ ಆಗಿದೆ. ಇದಕ್ಕೆ ನಾನು ಇವಾಗ ಸ್ವಲ್ಪ ರುಬ್ಬಿದ್ವಲ್ಲ ಆ ಮಸಾಲೆ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ನೀಟಾಗಿ ಎಲ್ಲನೂ ಇವಾಗ ಮತ್ತೆ ಅದಕ್ಕೆ ಈಗ ನೀಟಾಗೆಲ್ಲ ಫ್ರೈ ಮಾಡೋಣ. ಫ್ರೈ ಚೆನ್ನಾಗಿ ಆಗಲಿ, ಅದು ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕಲ್ಲ. ಹಾಗಾಗಿ ಜೊತೆಗೆ ಈ ಚಿಕನ್ನು ಕೂಡ ಉಪ್ಪು ಖಾರ ಹಿಡಿಬೇಕಲ್ಲ. ಹಾಗಾಗಿ ನೀಟಾಗಿ ಎಲ್ಲನೂ ಒಂದು ಕಡೆಯಿಂದ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಇದು 2.5 kg ಚಿಕನ್ ಇರೋದು. ಹಾಗಾಗಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ತುಂಬ ಚೆನ್ನಾಗಿ ಟೇಸ್ಟಿಗೆ ಬರುತ್ತೆ ಸಾಂಬಾರು ನಾಟಿ ಕೋಳಿದು. ಅದು ಸಿಗೋದಿಲ್ಲ ಅಷ್ಟು. ಈಗ ಸಾಕೋರೆ ಕಡಿಮೆ ಆಗಿದ್ದಾರೆ. ಹಾಗಾಗಿ ಹಳ್ಳಿ ಕಡೆಯೂ ಕಡಿಮೆ ಆಗಿದ್ದಾವೆ ಈಗ. ಅದು ನಾವು ಸಾಕಿ ಮನೇಲಿ ಬೆಳೆಸ್ತೀವಲ್ಲ ಆ ಥರದ್ದು. ಅದು ತುಂಬ ಒಳ್ಳೆಯದು. ಈಗ ನಾನು ರುಚಿಗೆ ತಕ್ಕಷ್ಟು ಸ್ವಲ್ಪ ಸಾಲ್ಟನ್ನು ಕೂಡ ಸೇರಿಸ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಸಾಲ್ಟು ಸ್ವಲ್ಪ ಕಡಿಮೆ ಅನ್ನಿಸ್ತು, ಹಾಗಾಗಿ ಸೇರಿಸ್ತಾಯಿದ್ದೀನಿ. ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಚಿಕನ್ ಸಾಂಬಾರಿಗೆ ರಾಗಿ ಮುದ್ದೆ ಮತ್ತು ಶಾವಿಗೆ ಎಲ್ಲ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತದೆ. ಈಗ ನಾನು ಮುಚ್ಚಳ ಹಾಕ್ತಾಯಿದ್ದೀನಿ ಕುಕ್ಕರ್ದು. ಈಗ ನೋಡಿ ಎಲ್ಲ ನೋಡಿ ಸಾಂಬಾರು ಇವಾಗ ಗಟ್ಟಿನೂ ಇಲ್ಲ ತೆಳುವಿಲ್ಲ, ಇಲ್ಲ ಮೀಡಿಯಮ್ ಆಗದೆ. ಇದಕ್ಕೆ ಶಾವಿಗೆ ಮಾಡಿಕೊಂಡು ಇಲ್ಲ ಮುದ್ದೆ, ರಾಗಿ ಮುದ್ದೆ ಮಾಡ್ಕೊಂಡು ತಿಂದರೆ ವಾವ್ ಸೂಪರಾಗಿರ್ತದೆ. ನಾನಿವಾಗ ಅದನ್ನೆಲ್ಲನೂ ಒಂದು ಇದಕ್ಕೆ ಬೌಲ್ಗೆ ಸ್ವಲ್ಪ ಎತ್ತಿಟ್ಟಿದ್ದೀನಿ. ಮತ್ತು ಅದನ್ನು ಬೇಕಂದ್ರೆ ಇದನ್ನು ಇನ್ನೂ ಒಗ್ಗರಣೆ ಮಾಡ್ಬೋದು, ಬಸ್ಸಾರು ಮಾಡ್ಬೋದು, ಚಿಕನ್ ಬಸ್ಸಾರು ಅಂತ. ಅದು ಇನ್ನೊಂದು ದಿನ ಮಾಡಿ ತೋರಿಸ್ತೀನಿ. ಇವಾಗ ನೋಡಿ ಎಲ್ಲನೂ ಮತ್ತು ಸಾಂಬಾರು ಒಳಗಡೆ ಹಾಕಿದ್ದೀನಿ. ಸೋಗೋಸ್ಕರ ಎತ್ತಿಟ್ಟಿದೆ. ಮತ್ತು ಇವಾಗ ಒಂದು ತಟ್ಟೆಗೆ ನಾನು ನೋಡಿ ರಾಗಿ ಮುದ್ದೆ ಮಾಡಿದ್ದೀನಿ. ಇದಕ್ಕೆ ಕಾಂಬಿನೇಷನ್ನು ಸೂಪರಾಗಿರುತ್ತೆ. ಎಲ್ಲ ಅಷ್ಟು ಇಷ್ಟಪಟ್ಟು ತಿಂತಾರೆ ಇದನ್ನು. ಈಗ ಒಂದು ತಟ್ಟೆಗೆ ಸಾಂಬಾರಿಗೆ ಸರ್ವ್ ಮಾಡ್ತಾಯಿದ್ದೀನಿ.
ಇದೇ ರೀತಿ ನನ್ನ ಚಾನಲ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.